ಜಯ ಜಯ ಬಾರೆ ಜಲ್ದಿ ಹೋಗಣ. ಎಷ್ಟೊತ್ತು ರೆಡಿ ಆಗ್ತೀಯಮ್ಮ ನೀನಂತನು. ಜಲ್ದಿ ಹೊರಟು ಬರೋಣ ನಮ್ಮಂಗೆ ಇಲ್ಲ. ಪಾಪ ಹುಡುಗರೆಲ್ಲನ ಗಣೇಶನ್ ತಂದೆವಂತೆ, ನಾವೆಲ್ಲ ಹೋದ್ರೆ ಕೂರ್ಸಕ್ಕೆ ಕಾಯ್ತಾ ಇದ್ದಾರಂತೆ. ಜಲ್ದಿ ಬಾ. ಅಲ್ಲ ಹೇಳ್ ಕಳಿಸಿದ್ರು. ಯೋರಿ ಒಂದ್ ಸ್ವಲ್ಪ ಸುಮ್ಮನೆ ಇರಕ್ಕಾಗಲ್ವಾ? ನೀವಂತ ಆದ್ರಿಗೆ ಆಂಜನೇಯ ಆಡ್ದಂಗೆ ಆಡ್ತೀರಾ. ರೆಡಿಯಾಗಿ ಬರತಕ್ಕ ಒಂದ್ ಸ್ವಲ್ಪ ಸಮಾಧಾನನೇ ಇಲ್ಲ ನಿಮ್ಗೆ. ಹರ್ಸ್ಕೊಂತೀರಾ ಜಲ್ದಿ ಹೋಗೋಣ ಅಂತ. ಇವತ್ತು ಪೂರ್ತಿ ಗಣೇಶನ್ ಕೂರಿಸಿ ಪೂಜೆ ಮಾಡೋಣ. ಸುಮ್ಮನೆ ಇರ್ರಿ. ಏನು ಆಗಲ್ಲ. ಇನ್ನು ಎಷ್ಟೊತ್ತು ಟೈಮ್ ಐತಿ ಇನ್ನ. ಆಯ್ತಾಯ್ತು, ಈಗ ರೆಡಿ ಆಗಿದ್ದ ಆಯ್ತಲ್ಲ. ಹೋಗನ್ವಾ? ಸರಿ ಆಯ್ತು ಹೋಗೋಣ ರೀ. ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಈ ಸೀರೆಲಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ ಜಯ. ನಿನ್ಗಿನ್ನ 20 ವರ್ಷ ದುಡ್ಗಿ ತರ ಕಾಣಿಸ್ತಾ ಇದೆಯಾ ನೀನು. ನಿನಗೆ ಆಗ್ಲೇ 40 ವರ್ಷ ಅಂತಂದ್ರೆ ನಂಬಕ್ಕೆ ಆಗಲ್ಲ. ಸುಮ್ಮನೆ ಇರ್ರಿ. ಏನು ಹೊಗಳ್ತೀರಾ ನೀವಂತೂ. ಇವಾಗ ಮಾತ್ರ ಹಿಂಗ್ ಹೊಗಳ್ತೀರಾ. ಈ ಬುದ್ಧಿ ಮುಂಚೆ ಎಲ್ಲೋಗಿತ್ತು? ಈಗ ಹಳೆ ಕತೆ ಎಲ್ಲ ನೀನ್ ತೆಗಿಬೇಡ. ಇವತ್ತು ಹಬ್ಬ, ಖುಷಿಯಾಗಿ ಗಣೇಶನ್ ಕೂರಿಸಿ ಪೂಜೆ ಮಾಡಿ ಎಲ್ರಿಗೂ ಊರಿನ ಜನಗಳಿಗೆಲ್ಲರಿಗೂ ಊಟ ಹಾಕಿಸ್ತೀವಿ ಅಂತ ಹೇಳಿದೀವಿ. ಪೂಜೆ ಮಾಡಿಸ್ಬೇಕು. ಜಲ್ದಿ ಹೋಗೋಣ ನಡಿ. ಸರಿ ಆಯ್ತು ಬಿಡಿ. ರೀ, ನೀವು ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಕಣ್ರಿ. ನನ್ ದೃಷ್ಟಿನೇ ಆಗುತ್ತೆ ನಿಮಗೆ. ಹೌದಾ? ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಜಯ. ಯಾಕ್ರಿ ಅನುಮಾನ? ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ? ನಿಮ್ ತಲೆಯಲ್ಲಿ ಕೂದ್ಲಿದ್ದಿದ್ರೆ ನೀವು ಈಗ್ಲೂ ಇನ್ನ 20 ವರ್ಷದ ಹುಡುಗನ್ ತರಾನೇ ಕಾಣಿಸ್ತಾ ಇದ್ರಿ. ಆದ್ರೆ ಕೂದ್ಲಿಲ್ಲದ್ದು ಒಂದೇ ಒಂದ್ ಪ್ರಾಬ್ಲಮ್ ನಿಮಗೆ. ಅಷ್ಟೇನೆ. ಸರಿ ಬನ್ನಿ ಹೋಗೋಣ. ನೋಡ್ದೇನ್ ಗುಣಕಯ್ಯ, ಗಂಡ ಎಂಟಿ ಇಬ್ರು ನಿಂತ್ಕೊಂಡು ಎಷ್ಟು ಖುಷಿಯಿಂದನ ಹೊಸ ಡ್ರೆಸ್ ಹಾಕೊಂಡು ಹೆಂಗೆ ಒಬ್ರಿಗೊಬ್ರು ಹೊಗಳ್ಕೊಂತ ಇದಾರೆ. ಜಯಮ್ಮನ ಗಂಡನು ಇಷ್ಟ ವರ್ಷ ಅಲ್ಲ, ಇಷ್ಟ ದಿನ ನಾ ಕಿತ್ತಾಡೋರು. ಆ ಊರ್ ಮೇಳ ಬಂದಾಗಿಂದನ ಹೆಂಗೋ ಇವತ್ತಾದ್ರೆ ಗಣೇಶ ಹಬ್ಬದ ದಿವಸ ಖುಷಿ ಆಗಿದ್ರಲ್ಲ, ನೋಡಕ್ಕೆ ಒಂಥರ ಖುಷಿ ಆದಂಗ ಆಗುತ್ತೆ ಇವರಿಬ್ರು. ಆ ವಿಘ್ನೇಶ್ವರನೇ ಬರ್ಬೇಕಾಯ್ತು ಜಯಮ್ಮನ ಕಷ್ಟ ತೀರ್ಸಕ್ಕೆ. ಹೆಂಗೋ ಈಗ್ಲಾದ್ರೂ ಗಂಡ ಎಂಟಿ ಚೆನ್ನಾಗಿದಾರಲ್ಲ. ನಡಿ ಹೋಗೋಣ. ಜಯಮ್ಮ ಆಯ್ತೇನೆ ನಿಂದು ನಿನ್ ಗಂಡಂದು ರೊಮ್ಯಾನ್ಸು? ಆಗಿದ್ರೆ ಬರ್ರಿ ಹೋಗೋಣ ಗಣೇಶನ್ ಕೂರ್ಸಕ್ಕೆ. ನೀನಂತೂ ಭಾಗ್ಯಮ್ಮ. ಏನು ಅಲ್ಲ, ಇಲ್ಲಿ ಬೀದಂಗ್ ನಿಂತ್ಕೊಂಡು ರೊಮ್ಯಾನ್ಸ್ ಮಾಡಕ್ಕಾಗತ್ತಿ? ಏನೋ ಹೊಸ ಡ್ರೆಸ್ ಹಾಕೊಂಡಿದ್ರಲ್ಲ, ಅದಕ್ಕೆ ಹೊಗಳ್ತಾ ಇದ್ದೆ. ಅವರು ನನ್ನ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಕಣಿ ಅಂತನ ಹೊಗಳ್ತಿದ್ರು ಅಷ್ಟೇನೆ. ಇನ್ನೇನು ಇಲ್ಲ. ನೀನಂತೂ ಏನ್ ಮಾತಾಡ್ತೀಯಮ್ಮ? ಬೀದಂಗ್ ನಿಂತ್ಕೊಂಡು ಯಾರನ್ನ ರೊಮ್ಯಾನ್ಸ್ ಮಾಡಕ್ಕಾಗತ್ತಿ? ಸರಿ ಬರ್ರಿ ಹೋಗೋಣ. ಎಲ್ಲಿ ಲಸ್ಮಾಕ್ ಬರ್ಲಿಲ್ವೇ? ಅಯ್ಯೋ, ಅವಳು ಮಂತಕ್ಕೆ ಹೋಗ್ಲಿಲ್ಲ ನಾವು. ಹಿಂಗೆ ಜಯಮ್ಮರ ಮಂತಕ್ಕೆ ಹೋಗಿ ಜಯಮ್ಮನು ಕರ್ಕೊಂಡು ಹಂಗೇನೆ ಲಸ್ಮಕರ್ ಮಂತಕ್ಕೆ ಹೋಗೋಣ. ಹೋಗಿ ಅವಳು ಹೊಲ್ಟಿದ್ರೆ ಕರ್ಕೊಂಡು ಹೋಗೋಣ ಬಾರ್ ಗುಂಡಕಯ್ಯ ಅಂತ ಹೇಳಿ ಭಾಗ್ಯಮ್ಮ ಕರ್ಕೊಂಬಂದ್ಲು. ಸೀದಾ ಇಲ್ಲಿಗೆ ಬಂದ್ವಿ. ನಡಿ ಹಂಗೇನೆ ಲಸ್ಮಕರ್ ಮಂತಕ್ಕೆ ಹೋಗಿ ಹೊಲ್ಟಿದ್ರೆ ಅವಳನ್ನು ಕರ್ಕೊಂಡು ಹೋಗೋಣ. ಹುಡುಗರೆಲ್ಲ ಕಾಯ್ತಾ ಇದಾರಂತ ಅಲ್ಲಿ. ನಮ್ಮ ಹುಡುಗ ಬಂದಿತ್ತು, ಬರ್ರಜೆ ಜಲ್ದು ಗಣೇಶನ್ ಕುಂಡಿಸ್ತೀವಿ ಅಂತಾನೆ. ನೀನೇನು ಊಟ ಹಾಕಿಸ್ತಾ ಇದೀಯಂತ ಇವತ್ತು ಗಣೇಶನ್ ಕೂರಿಸ್ದಾಗ? ಕಣ್ಗುಂಡಜೆ, ಊಟ ಹಾಕಿಸ್ತೀನಿ. ಎಲ್ಲ ಒಳ್ಳೇದಾತಲ್ಲ, ದುಡ್ಡು ಬೇರೆ ಸಿಕ್ತು. ನನ್ನ ಗಂಡನ ವಾಪಸ್ ಬಂದ್ರು. ಅದಕ್ಕೆ ಆ ವಿಘ್ನೇಶ್ವರನ ದಯೆಯಿಂದ ನನಗೆಲ್ಲ ಒಳ್ಳೇದಾಗೈತಲ್ಲ. ಇವತ್ತು ಮೊದಲನೇ ಪೂಜೆ ನಂದೇನೆ, ಊಟನೂ ಹಾಕಿಸ್ತೀನಿ. ಅದಕ್ಕೆ ಎಲ್ಲಾರನ್ನು ಭಟ್ರನ್ನು ಕರೆಸಿ ಅಡುಗೆ ಮಾಡ್ರಿ ಅಂತೇಳಿ. ಅದೇ ನಮ್ಮೂರು ಗೌಡ್ರು ಮನೆ ಇಲ್ವೇ, ಅಲ್ಲೇನೆ ಎಲ್ಲ ಅಡುಗೆ ಮಾಡ್ಸಿದ್ದೀನಿ. ಪೂಜೆ ಆದ ತಕ್ಷಣ ಎಲ್ರಿಗೂ ಊಟಕ್ಕೆ ಹಾಕ್ತಾರೆ ಅಲ್ಲೇನೆ. ನಡೀರಿ ಹೋಗೋಣ. ಹೆಂಗೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ ಬಿಡಮ್ಮ. ಅದಕ್ಕೆ ನಾನು ಇವತ್ತು ನಮ್ಮ ಮನೆಯಾಗ ಅಡುಗೆನೇ ಮಾಡಿಲ್ಲ. ಸಾಯಂಕಾಲಕ್ಕೆ ಏನಾದ್ರೂ ಏನಾನ ಸ್ವೀಟ್ ಮಾಡಿದ್ರಾಯ್ತು. ಇವಾಗ ಹೆಂಗೂ ಅಲ್ಲೇನೆ ಗಣೇಶನ್ ಕೂಡಿಸ್ತಿದ್ದಂಗೆ ಊಟ ಹಾಕ್ತಾರಲ್ಲ ಅಂತೇಳಿ ನಮ್ಮ ಮನೆಗೆ ಏನು ಅಡುಗೆ ಮಾಡಿಲ್ಲ. ನಡಿಯಮ್ಮ. ನಾವು ಏನು ಊಟ ಮಾಡಿ ಬರ್ಲಿಲ್ಲ. ಹೆಂಗೂ ದೇವ್ರ ಪ್ರಸಾದ ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ನಡೀರಿ ಹೋಗೋಣ. ಲಕ್ಷ್ಮಕ್ಕನ್ ಕರ್ಕೊಂಡು. ನಡಿಯಪ್ಪ ಕೋದಂಡಪ್ಪ, ನಡೀರಿ. ಹಬ್ಬ ಜೋರ ಗಣೇಶ ಹಬ್ಬ? ಪರವಾಗಿಲ್ಲ ಕಣೆ. ನಾವೇನ್ ಮನೆಯಾಗೇನ್ ಕೂಡಿಸಲ್ಲ. ಅಲ್ಲ ಇನ್ನೇನು ನಮ್ಮ ಏರಿಯಾದಾಗ ಹುಡುಗರೆಲ್ಲ ಕೂಡಿಸೇವಲ್ಲ, ಮಂಜಾರಂಗ ಸಿದ್ಧ ಓಸು ಸೇರ್ಕೊಂಡು ಅಲ್ಲೇ ಹೋಗಿ ಯಾವತ್ತಾನ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಹೌದಾ? ಮನೇಲಿ ಏನೋ ಅಡ್ಗೆ ಮಾಡಿದೀರಾ? ಸ್ವೀಟ್ ಮಾಡಿದೀರಾ? ಏನ್ ಮಾಡಿದೀರಾ? ಇಲ್ಲ ಕಣೆ, ಈಗ ಮನೆಯಾಗ ಏನು ಮಾಡಿಲ್ಲ. ಎದ್ದಕ್ ತಿಂದಿದ್ವಿ ಅಷ್ಟೇನೆ. ಈಗ ಹೆಂಗೂ ಅಲ್ಲಿ ಗಣೇಶನ್ ಕೂಡಿಸತ್ತಾಗೆ ಜಯಮ್ಮ ಊಟ ಹಾಕಿಸ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅಲ್ಲೇ ಊಟ ಮಾಡೋಣ ಅಂತೇಳಿ ಮನೆಗೆ ಏನು ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿಲ್ಲ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಬಾ ನೀನು. ಗುಂಡಜ್ಜಿ, ಜಯಮ್ಮ, ಭಾಗ್ಯಮ್ಮ ಎಲ್ಲ ಬರ್ತಾರೆ. ನಾನು ಅವ್ರ ಜೊತೆಗೆ ಹೋಗೋಣ ಅಂತಾನ ನೋಡ್ತಾ ಇದ್ದೆ. ಅವ್ರಿಂದ ಬರ್ಲಿಲ್ಲ ಯಾಕನ. ಹೌದಾ? ಊಟ ಹಾಕಿಸ್ತಾರ ಜೈಂದ ಹಾಕ? ಹೆಂಗೋ ಜೈಂದ ಹಾಕಾಗೆ ಎಲ್ಲ ಒಳ್ಳೇದಾಗಿದೆ ಅಲ್ಲ. ಈಗ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ಊಟ ಹಾಕಿಸ್ತಾ ಇದಾರೆ ಅನ್ಸುತ್ತೆ. ನಮ್ಮ ನೆನ್ನೆ ದಿವಸ ಗಂಡ ಬಂದಿಲ್ಲ ಅಂತೇಳಿ ಹೇಳ್ತಾ ಕೂಕೊಂಡಿದ್ಲು. ಗಣೇಶ ಹಬ್ಬ ಇನ್ಯಾವ ಖುಷಿ ಮಾಡೋಣ ಅಂತ. ಹೆಂಗೋ ಅದೇ ಟೈಮ್ಗೆ ಪೊಲೀಸ್ನವರು ಗಂಡನ್ ಕರ್ಕೊಂಬಂದ್ ಬಿಟ್ರಲ್ಲ, ಅದಕ್ಕೆ ಊಟ ಹಾಕಿಸ್ತೀನಿ ಅಂತಾನ ನಿನ್ನೆ ರಾತ್ರಿನೇ ಎಲ್ಲ ಭಟ್ರಿಗೂ ಎಲ್ಲ ಸಾಮಾನೆಲ್ಲ ತಕೊಂಬಂದು ಕೊಟ್ಲು. ಅಲ್ಲಿ ಗೌಡ್ರ ಮಂತಾಗೆ ಊಟ ಹಾಕ್ತಾರೆ. ಅಲ್ಲಿ ಹೆಂಗೂ ಮರ ಪರ ಎಲ್ಲ ಇದಾವಲ್ಲ, ನೆಳ್ಳೈತಲ್ಲ, ಅಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೋದು ಅಂತಾನ ಅಲ್ಲೇ ಊಟ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಸಿದಾಳೆ. ಅದ ನೆನೆಸ್ಕೊಂತಿದಂಗೆ ಅವರೇ ಬಂದ್ರು. ಲಕ್ಷ್ಮಿಂದ ಹಕ್ಕ ಅಲ್ಲಿ ಬರ್ತಾ ಇದಾರೆ ನೋಡಿ. ಜೈಂದ ಹಕ್ಕ, ಅವ್ರದ್ದು ಯಜಮಾನ್ರು, ಮತ್ತೆ ಗುಂಡದ ಅಜ್ಜಿ, ಅವರು ಭಾಗ್ಯಂದ ಹಕ್ಕ ಎಲ್ರು ಬರ್ತಾ ಇದಾರೆ. ಜಯಮ್ಮ ಬಂದ್ರೇನೆ ನಾನು ನಿಮ್ ದಾರಿನೇ ಕಾಯ್ತಾ ಇದ್ದೆ. ನೀವು ಬರ್ಲಿ ಎಲ್ಲರ ಜೊತೆಗೆ ಹೋಗೋಣ ಅಂತ ಹೇಳಿ. ಬರೀ ಹೋಗೋಣ. ನಿನ್ ಗಂಡ ಎಲ್ಲಿ? ನಿಮ್ ಗಂಡ ನಿಮ್ಮ ಅತ್ತೆ? ನಮ್ಮ ಅತ್ತೆ ಮಗಳೂರ್ಗೆ ಹೋಗೈತೆ. ನನ್ನ ಗಂಡ ಎಲ್ಲ ಹೋಗೈತೆ ಅಯ್ಯಪ್ಪ. ಬರೀ ಅಯ್ಯಪ್ಪರ್ದು ಏನ್ ಲೆಕ್ಕ. ಅವರು ಒಂಬಕ್ ಸರಿಯಾಗಿ ಬರ್ತಾರೆ.
ಉಂಬಕ್ಕಾದ್ರೆ ಅಲ್ಲಿಗೆ ಬಾ ದೇವಸ್ಥಾನಕ್ಕೆ, ಅಲ್ಲೇನೆ ಊಟ ಹಾಕಿಸ್ತಾಳೆ ಜಯಮ್ಮನ ಗಂಡನು ಅಂತ ಹೇಳಿದ್ದೆ. ಬರುತ್ತಂತ ಯಪ್ಪ, ನಾವು ಹೋಗಿ ಗಣೇಶ ಕೂಡಿಸಿ ಪೂಜೆ ಮಾಡೋಣ ಬರ್ರಿ. ನಡಿ ಬಾನು ನಡಿ, ನೀನು ಬಾ, ಅಲ್ಲಿ ಗಣೇಶ ಕುಂಡಿಸಿ ಪೂಜೆ ಮಾಡ್ತೀವಿ. ಅಡಿಗೆನು ಮಾಡ್ಸಿದಾಳೆ ಜಯಮ್ಮ, ಊಟ ಮಾಡ್ಕೊಂಡು ಹೋಗಿವಂತೆ ಮನೆಗೆ. ನಡಿ. ಲೇ ಪಿಂಕಿ, ಅಲ್ಲೋಡೆ ಗಣೇಶನ್ ಕುಂಡ್ರಸಕ್ಕೆ ಚಪ್ರ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ ಈ ಹುಡುಗರು. ಕಣೆ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮಂಜ, ಇನ್ನು ಯಾವಾಗ್ಲೂ ಗಣೇಶನ್ ಕುಂಡ್ರಿಸಿ ಪೂಜೆ ಮಾಡೋದು? ಬೇಗ ಗಣೇಶ ಕುಂಡ್ರಿಸೋ. ಎಲ್ಲೈತು ಗಣೇಶ? ಇಲ್ಲೇ ಐತೆ ಕಣೆ, ಅಲ್ಲಿ ಇಟ್ಟಿದೀವಿ. ಈಗ ಊರಾಗೆಲ್ಲನ ಬರ್ಬೇಕು, ನಮ್ಮ ಅಜ್ಜಿ, ಆಮೇಲೆ ಲಕ್ಷ್ಮತ್ತೆ, ಭಾಗ್ಯತ್ತೆ, ಜಯತ್ತೆ ಎಲ್ರು ಬರ್ಬೇಕಲ್ಲ. ಅವ್ರೆಲ್ರು ಬಂದ್ಮೇಲೆ ಕುಂಡ್ರಿಸೋದು. ಜಯತ್ತೆದೆ ಇವಾಗ ಮೊದಲನೇ ಪೂಜೆ, ಅದಕ್ಕೇನೆ ಅವ್ರು ಬರ್ಲಿ ಅಂತೇಳಿ ಕಾಯ್ತಾ ಇದ್ದೀವಿ ನಾವುನು. ಈಗ ಬರ್ತಾರೆ, ಅವ್ರು ಬಂದ ತಕ್ಷಣ ಗಣೇಶ ಕುಂಡ್ರಿಸಿ ಹಾರ ಹಾಕಿ ಪೂಜೆ ಮಾಡಿ ಆಮೇಲೆ ಊಟ ಹಾಕಿಸ್ತಾರೆ ಅವರು. ಉದೇನು ಮಂಜ, ಊಟ ಹಾಕಿಸ್ತಾರ? ಏನ್ ಅಡ್ಗೆ ಮಾಡಿದಾರೋ? ಏನೋ ಒಂದ್ ಮಾಡಿದಾರೆ. ಪ್ರಸಾದ ಆದ್ಮೇಲೆ ಏನಾದ್ರೂ ಆಯ್ತು, ಸುಮ್ನೆ ಕಣ್ಣಿಗೆ ಒತ್ಕೊಂಡು ಊಟ ಮಾಡ್ಬೇಕು ಅಷ್ಟೇನೆ. ಈ ಕಡೆ ಬರ್ರಿ, ನಿಂತ್ಕ ಬರ್ರಿ, ಅಲ್ಲಿ ನಮ್ಮ ಅಜ್ಜಿರ್ ಬರ್ತಾ ಇದಾರೆ. ಲಕ್ಷ್ಮಕ್ಕ ನೋಡಿ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಯಾರ ಈ ಹುಡುಗರು, ತುಂಬಾ ಚೆನ್ನಾಗೈತಪ್ಪ. ಮಂಜ, ಎಲ್ಲ ನೀವೇ ಏನೋ ಮಾಡಿದ್ದು ಡೆಕೋರೇಷನ್ ಎಲ್ಲನ? ಮತ್ತೀಗ ನಾನು ಮಂಜ ಸಿದ್ಧ ಎಲ್ಲರೂ ಸೇರ್ಕೊಂಡ್ ಮಾಡಿವಿ. ಹೂನಾರೆಲ್ಲ ಹಾಕಿದ್ದು ನಾವೇನೆ. ಗಣೇಶನ್ ತಂದು ಕೊಂಡಿಸಿ ಇವಾಗ ಹೂ ಹಾಕಿ ಪೂಜೆ ಮಾಡೋದೇ ಇರೋದು. ತಿನ್ಯಾಕ ತಡ, ಗಣೇಶನ್ ಎಲ್ಲಿಕ್ಕಿದ್ದೀರಪ್ಪ? ಹೋಗ್ರಿ, ಒತ್ಕೊಂಬಂದು ಕುಂಡ್ರಿಸ್ ಹೋಗ್ರಿ, ಪೂಜೆ ಮಾಡೋಣ. ಹಿಡಿಯರಂಗ ಗಣೇಶನ್ ಹಿಡ್ಕೊಂಬರೋಣ ನಾವಿಬ್ರು. ಸರಿ ಬಾ. ಪಿಂಕಿ, ಅಲ್ಲೋಡೆ ಗಣೇಶನ್ ತರ್ತಾ ಇದಾರೆ, ಮಂಜಾನು ರಂಗನು ಇಬ್ರು ಇಟ್ಕೊಂಡು. ಹಬ್ಬ ಎಷ್ಟು ಭಾರ ಆಯ್ತಲ್ಲ ಇದು ರಂಗ, ಅಲ್ವೇನಲ್ಲ? ಯಾಕೆ ಲಕ್ಷ್ಮತೆ, ಚೆನ್ನಾಗೈತ ಗಣೇಶ? ಕಣ ಮಂಜ, ತುಂಬಾ ಚೆನ್ನಾಗೈತ್ ಕಣ. ಅಬ್ಬಬ್ಬಬ್ಬ, ಬಣ್ಣ ಅಂತೂ ಒಳ್ಳೆ ಗಣೇಶನ ಎದ್ದು ಬರ್ತಾ ಇದೆ. ನೀನು ಗಣೇಶ ಅನ್ಬೇಕು, ಅಷ್ಟು ಚೆನ್ನಾಗೈತಿ. ಎಷ್ಟು ಕೊಟ್ರಿ ಇದಕ್ಕೆ? 3000 ಕೊಟ್ರಿ ಲಕ್ಷ್ಮತೆ ಇದಕ್ಕೆ. ನಮ್ಮೂರಿನ ಗೌಡ್ರೆ ಕೊಡ್ಸಿದ್ದು. ಗೌಡ್ರು ಕೊಡ್ಸೇವ್ರಿ, ಅದಕ್ಕೆ ಒಂದಿಷ್ಟು ದೊಡ್ಡದೇ ಕೊಡ್ಸೇವ್ರಿ. ನೀವು ಕಲೆಕ್ಷನ್ ಮಾಡಿರೋ ದುಡ್ಡನ್ನ ತಂದಿದ್ರೆ 1,000 1,500 ಸಣ್ಣ ಅಂತ ತತ್ತಿದ್ರಿ ಅಲ್ವೇ? ಹೆಂಗೋ ಕೊಡ್ಸೇವ್ರಲ್ಲ ಗೌಡ್ರು, ಬಿಡು. ಮಂಜ ಹೂನಾರ ಎಲ್ಲೋ? ರಂಗ, ಹೂನಾರ ಐತಲ್ಲ, ತಗೊಂಬ ಹೋಗು, ಹಾಕಣ ಗಣೇಶಿಗೆ. ಸರಿ ಇರು, ತಗೊಂಬತ್ತೀನಿ. ಮಂಜ, ನೀನೆ ಪೂಜೆ ಮಾಡು. ಕಣ್ ಪಾಪ, ಮಾಡು ನೀನೆ ಪೂಜೆನ. ವಿಘ್ನೇಶ್ವರ ವಿನಾಯಕ ತಂದೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ, ನನಗೆ ಜಾಸ್ತಿ ಒಳ್ಳೇದ್ ಮಾಡಪ್ಪ. ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಫಸ್ಟ್ ಕ್ಲಾಸ್ ಪಾಸ್ ಆಗಂಗ್ ಮಾಡಪ್ಪ ದೇವ್ರೇ. ಜಯಮ್ಮ, ನೀನ್ ಮಾಡಿ ಇವಾಗ, ನಿಂದೆ ಅಲ್ವೇ ಇವತ್ತು ಪೂಜೆ, ಮಾಡು ನೀನೆ. ಸರಿ ನಮ್ಮ ಮಂಜ, ಬಾಯ್ತ್ಲ ನೀನು, ನಾನು ಉದ್ಗಡ್ಡಿ ಬೆಳಗ್ಗೆ ಆರತಿ ಮಾಡ್ತೀನಿ. ದೇವ್ರೇ ಪರಮಾತ್ಮ ವಿಘ್ನೇಶ್ವರ, ನಮ್ಮ ಮನೆಗೆ ಬಂದಿದ್ದಂತಕ್ಕಂಥ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿದ್ಯಾ. ಇನ್ನು ಮುಂದಕ್ಕೆ ಯಾವ ತೊಂದರೆನೂ ಬರ್ದಂಗೆ ಇದೇ ತರ ಸುಸೂತ್ರವಾಗಿ ನಮ್ಮ ಸಂಸಾರ ನಡ್ಕೊಂಡು ಹೋಗ್ಲಿ ಅಂತೇಳಿ ಆಶೀರ್ವಾದ ಮಾಡಪ್ಪ ತಂದೆ ವಿಘ್ನೇಶ್ವರ. ಊದ್ಗಡ್ಡಿ ಬೆಳಗ್ತಿಯಲ್ಲ ಜಯಮ್ಮ, ಒಂದು ಹಾಡನ ಹೇಳು ಗಣೇಶನ್ ಮೇಲೆ. ಮೊದಲನೇ ಪೂಜೆ ನೀನೇ ಮಾಡ್ತಾ ಇದ್ಯಾ, ಒಂದು 7 ಹಾಡ. ಕಣೆ ಜಯಮ್ಮ, 7 ಒಂದು ಯಾವ್ದಾದ್ರು ಗಣೇಶನ್ ಮೇಲೆ ಹಾಡ. ಸರಿ ಇರು, ಹೇಳ್ತೀನಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಡೀರಿ ಲಕ್ಷ್ಮಕ್ಕ, ಕೈ ಮುಗ್ದು ನಾವುನು ಅಲ್ಲಿ ಎಲ್ಲನ ಊಟಕ್ಕೆ ಆಗ್ತಾ ಇದಾರೆ, ಊಟ ಮಾಡಿ ಮನೆಗೆ ಹೋಗೋಣ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಗೆ ಬಂದಿದ್ದಂಥ ಕಷ್ಟ ಎಲ್ಲ ದೂರ ಆಗಿ ಎಲ್ಲ ಸುಖ ಅಂತಿ ಆಯ್ತು. ಅದಕ್ಕೇನೆ ನಾನು ಗಣೇಶಿಗೆ ಮೊದಲನೇ ಪೂಜೆ ಮಾಡಿ ಊರಿನ ಜನಗಳಿಗೆಲ್ಲರಿಗೂ ಊಟ ಹಾಕಿಸ್ತಾ ಇದ್ದೀನಿ. ನೀವು ಬಂದು ಗಣೇಶಿಗೆ ಕೈ ಮುಗ್ದು ಊಟ ಮಾಡ್ಕೊಂಡು ಹೋಗ್ರಿ. ಸರಿ, ನಿಮ್ಮೆಲ್ರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು ಸ್ನೇಹಿತರೆ, ಇವತ್ತು ಗಣೇಶ ಹಬ್ಬ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ನಿಮ್ಮ ಕಡೆ ಎಲ್ಲ ಯಾವ ಥರ ಗಣೇಶನ್ ಕೂರಿಸಿದ್ದೀರಾ, ಮನೇಲಿ ಕೂರಿಸ್ತೀರಾ ಅಥವಾ ಏರಿಯಾದಲ್ಲಿ ಒಂದೊಂದು ಗಣೇಶನ್ ಕೂರಿಸ್ತೀರಾ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೊಮ್ಮೆ ಆ ವಿಘ್ನ ನಿವಾರಕ ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಿ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ಆ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.